ಸಖತ್ ರುಚಿಯಾಗಿರುವಂಥ ಮೊಟ್ಟೆ ಅನ್ನನ ಮಾಡ್ತಾ ಇದ್ದೀವಿ ಇವತ್ತು. ತುಂಬಾ ರುಚಿಯಾಗಿರುತ್ತೆ. ಯಾವುದೇ ರೀತಿ ಸಾಸ್ಗಳನ್ನು ಬಳಸ್ತೇನೆ ಟೇಸ್ಟಿಯಾಗಿ ಯಮ್ಮಿ ಆಗಿರುವಂಥ ಈ ಎಗ್ ರೈಸ್ನ ಟ್ರೈ ಮಾಡ್ತಾ ಇದ್ದೀವಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಈಗ ಯಾವ ರೀತಿ ಮಾಡೋದು ಈ ಮೊಟ್ಟೆ ಅನ್ನನ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ನಾನಿಲ್ಲಿ 1 ಗ್ಲಾಸಷ್ಟು ಅನ್ನನ ಕುಕ್ಕರಲ್ಲಿ ಮಾಡಿ ತೊಗೊಂಡಿದ್ದೀನಿ. ಅನ್ನ ಎಲ್ಲ ತಣ್ಣಗಾಗಲಿ ಅಂತ ಇಲ್ಲಿ ಬೌಲಲ್ಲಿ ಹಾಕಿ ಇಟ್ಟಿದ್ದೀನಿ ನೋಡಿ. ಈ ರೀತಿ ಉದುದ್ರಾಗಿ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಇಲ್ಲಿ ಒಂದು ಬಾಣಲಿನ ಬಿಸಿಯಾಗೋದಕ್ಕಿಟ್ಟು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. 4 ಹಸಿರುಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ದೊಡ್ಡ ಸೈಜ್ ಈರುಳ್ಳಿ. ನಂತರ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮಧ್ಯಭಾಗಕ್ಕೆ ನಾವು ಮೊಟ್ಟೆನ ಒಡೆದು ಹಾಕೋಬೇಕು. ಈರುಳ್ಳಿನೆಲ್ಲ ಸ್ವಲ್ಪ ಸೈಡಿಗೆ ತಳ್ಳಿಬಿಟ್ಟು ಮಧ್ಯಕ್ಕೆ ಹಾಕ್ಕೊಳ್ಳಿ. ನಮಗೆ ಇಲ್ಲಿ ದೊಡ್ಡ ದೊಡ್ಡ ಪೀಸ್ ಬೇಕು ಅಂದರೆ 1-2 ನಿಮಿಷ ಹಾಗೆ ಬಿಡಿ. ಇಲ್ಲಿ ಸ್ವಲ್ಪ ನಾನಿಲ್ಲಿ ಗರಂ ಮಸಾಲ ಮತ್ತು ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, ಕಾಳು ಮೆಣಸಿನ ಪುಡಿ 1 ಟೀ ಸ್ಪೂನಷ್ಟು. ಇವೆಲ್ಲದನ್ನು ಮಿಕ್ಸ್ ಮಾಡಿ ಈ ರೀತಿ ಈಗ ಇದರಲ್ಲಿ ಒಂದು ಸ್ವಲ್ಪ ತೇವಾಂಶ ಇರಬೇಕು, ಆವಾಗಲೇ ಅನ್ನ ಹಾಕಿ ಫ್ರೈ ಮಾಡ್ಕೋಬೇಕಾಗತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಅನ್ನನ ಹೈ ಫ್ಲೇಮಲ್ಲಿ ತಿರುಗಿಸ್ತಾ ಹೋಗಬೇಕಾಗತ್ತೆ. ಸ್ವಲ್ಪ ಟೇಸ್ಟ್ ನೋಡಿ. ಇಲ್ಲಿ ನಾನು ಮತ್ತೆ ಕಾಳು ಮೆಣಸಿನ ಪುಡಿ 1 ಸ್ಪೂನಷ್ಟು, 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಸ್ಪೂನಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೀ ಸ್ಪೂನಷ್ಟು ಯೂಸ್ ಮಾಡಿದ್ದೀನಿ. ಸಾಲ್ಟನ್ನು ಹಾಕ್ತಾ ಇದ್ದೀವಿ ರುಚಿಗೆ ತಕ್ಕಷ್ಟು, 1 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 2-3 ನಿಮಿಷ ಹೈ ಫ್ಲೇಮಲ್ಲಿ ನಾವು ಇದನ್ನು ಟೋಸ್ಟ್ ಮಾಡಬೇಕಾಗುತ್ತೆ. ಚೈನೀಸ್ ಫುಡ್ ಯಾವುದಾದ್ರೂ ಹೈ ಫ್ಲೇಮಲ್ಲಿ ಮಾಡಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಸೂಪರ್ ಟೇಸ್ಟಿಯಾಗಿರುವಂಥ ಮೊಟ್ಟೆ ಅನ್ನ ರೆಡಿಯಾಗಿದೆ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್.